ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಈ ಒಂದು ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿದೆ. ಸೊ 2024 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಇದೊಂದು ಕ್ವಶನ್ ಪೇಪರ್ದಲ್ಲಿ ಇದೊಂದು ಕ್ವಶನ್ ಇದೆ. ಸೊ ಇದನ್ನ ಆ್ಯಕ್ಚುಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ 6 ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡ್ರಿ ಏನು ಹೇಳ್ತಾರೆ, ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಟರ್ನ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ, ಈ 5 ಮಾರ್ಕ್ಸ್ ಕ್ವಶನ್ದಲ್ಲಿ ಎವರೇಜ್ ರೇಟ್ ಆಫ್ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಫ್ರಾಮ್ ದ ಡಾಟಾ ಗಿವನ್ ಬಿಲೋ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, 6,30,000 ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡ್ರಿ, ಸ್ಕ್ರ್ಯಾಪ್ ವ್ಯಾಲ್ಯೂ ಆಟ್ ಎಂಡ್ ಆಫ್ ದ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ಎಷ್ಟು 30,000 ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು yield ಪ್ರಾಫಿಟ್ ಆಫ್ಟರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ದ 5 ಇಯರ್ಸ್ ಆಸ್ ಬಿಲೋ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಸೈಡ್ ಇಯರನ್ನು ಕೊಟ್ಟಿದ್ದಾರೆ, ಒಂದು ಸೈಡ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಆದ್ಮೇಲೆ ಈ ಥರ ಪ್ರಾಫಿಟನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಫಿಟ್ ನೋಡ್ರಿ, ಫಸ್ಟ್ ಇಯರ್ ಕೊಟ್ಟಿದ್ದಾರೆ 50,000 ಪ್ರಾಫಿಟ್ ಕೊಟ್ಟಿದ್ದಾರೆ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ನೋಡ್ರಿ 70,000 ಪ್ರಾಫಿಟ್ ಕೊಟ್ಟಿದ್ದಾರೆ. ಥರ್ಡ್ ಇಯರ್ ನೋಡ್ರಿ 80,000 ಪ್ರಾಫಿಟ್ ಕೊಟ್ಟಿದ್ದಾರೆ. ಫೋರ್ತ್ ಇಯರ್ 60,000 ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಒನ್ ಇಯರ್ 40,000 ಪ್ರಾಫಿಟನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಇಲ್ಲಿ ಈ ಥರ ಪ್ರಾಫಿಟನ್ನು ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ, ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಟರ್ನ್. ಭಾಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ರೀ ಇದೆ. ಮತ್ತು ಇನ್ನೊಂದು ಭಾಳ ಸಿಂಪಲ್ ಅಂದರೆ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಪ್ರಾಬ್ಲಮ್ ಇದು. ಅಬ್ಸರ್ವ್ ಮಾಡ್ರಿಂದ ಜಸ್ಟ್ ಭಾಳ ಏನು ಸ್ಟೆಪ್ ಇಲ್ಲರಿ, ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಫಸ್ಟ್ ನೋಡ್ರಿ, ನಮ್ಗೆ ಏನು ಬೇಕಾಗಿದೆ, ಎವರೇಜ್ ರೇಟ್ ಆಫ್ ರಿಟರ್ನ್ ಬೇಕಾಗಿದೆ. ARR ಕೂಡ ಅಂತಾರೆ ಅದಕ್ಕೆ, ಎವರೇಜ್ ರೇಟ್ ಆಫ್ ರಿಟರ್ನ್ ಅಂತ. ಸೊ ಎವರೇಜ್ ರೇಟ್ ಆಫ್ ರಿಟರ್ನ್ ಬೇಕಾತಂದ್ರೆ ಏನು ಮಾಡಬೇಕು, ಎವರೇಜ್ ಪ್ರಾಫಿಟ್ ಬೇಕ್ರಿ ನಮ್ಗೆ. ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಬೇಕು ನಮ್ಗೆ, ನೆಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಸೊ ಈ ಥರ ಇದು ಫಾರ್ಮುಲಾ ಇದೆ, ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಫೈನಲ್ ಆದಂಥ ಇನ್ವೆಸ್ಟ್ಮೆಂಟ್ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಫಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, 50,000 70,000 80,000 60,000 40,000 ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಮಾಡೋದು. ಎಷ್ಟು ಇಯರ್ ಅದಾವ್ರಿ, ನಂಬರ್ ಆಫ್ ದ ಇಯರ್ಸ್ 5 ಇಯರ್ಸ್ ಅದಾವೆ ಅಂದ್ರೆ. ಸೊ ಇವನ್ನೆಲ್ಲ ಪ್ಲಸ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದಾಗ ಸೊ ನಮ್ಗೆ ಎವರೇಜ್ ಪ್ರಾಫಿಟ್ ಅನ್ನೋದು ಸಿಕ್ಬಿಡುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಸೊ ನೆಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನಿಲ್ಲ, ಸಿಂಪಲ್, ವೆರಿ ಸಿಂಪಲ್. ಇಲ್ಲಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ 6,30,000. ಸೊ ಇದರಲ್ಲಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಿಬಿಡೋದು. ಎಷ್ಟು 30,000 ಮೈನಸ್ ಮಾಡಿಬಿಡೋದು. ಸೊ ಈಗ ನೋಡೋಣ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈಗ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು. ಫಸ್ಟ್ ಒಂದು ಪಾಯಿಂಟ್ ಏನು ತೊಗೋಬೇಕ್ರಿ, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಈ ಥರ ಒಂದು ಹೆಡ್ಡಿಂಗ್ ಕೊಡ್ಬೇಕು ನೀವು. ಸೊ ಇದಾದ ನಂತರ ನಾ ಹೇಳಿನೆಲ್ಲ ಈಗ ಫಸ್ಟ್ ಏನು ಮಾಡ್ಬೇಕ್ರಿ, ಎವರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎವರೇಜ್ ಪ್ರಾಫಿಟ್ ತೆಗೆದುಕೊಳ್ರಿ, ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್. ಸಿಂಪಲ್ ಇದೆ ರೀ, ಪ್ರಾಫಿಟ್ ಅಂದ್ರೆ ಪ್ರತಿ ವರ್ಷದ ಪ್ರಾಫಿಟ್ ತೆಗೆದುಕೊಳ್ಬೇಕು. ಈಗ 50,000 ಫಸ್ಟ್ ಇಯರ್ದ ಪ್ರಾಫಿಟ್, ಸೆಕೆಂಡ್ ಇಯರ್ ಪ್ರಾಫಿಟ್ 70,000, ನೆಕ್ಸ್ಟ್ ಥರ್ಡ್ ಇಯರ್ ಪ್ರಾಫಿಟ್ 80,000, ನೆಕ್ಸ್ಟ್ ಫೋರ್ತ್ ಇಯರ್ ಪ್ರಾಫಿಟ್ 60,000, ನೆಕ್ಸ್ಟ್ ಫಿಫ್ತ್ ಇಯರ್ ಪ್ರಾಫಿಟ್ 40,000. ಸೊ ಎಲ್ಲ ಆ್ಯಸ್ ಇಟ್ ಈಸ್ ನಾವು ತೆಗೆದುಕೊಳ್ಬೇಕು. 50,000 70,000 80,000, ನೆಕ್ಸ್ಟ್ ಒನ್ 60,000 40,000. ಸೊ ಇದಾದ ನಂತರ ಏನು ಮಾಡ್ಬೇಕಂದ್ರೆ ನಮ್ಮ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್. ಎಷ್ಟು ಇಯರ್ ಅದಾವೆ ರೀ, 5 ಇಯರ್ ಅದಾವೆ. ಸೊ ನಂಬರ್ ಆಫ್ ದ ಇಯರ್ಸ್ ಅಂದ್ರೆ ಡಿವೈಡೆಡ್ ಬೈ 5 ಇಯರ್ಸ್ ಅಂತ ಮಾಡ್ರಿ ನೀವು, 5 ಇಯರ್ಸ್. ಸೊ ಇವೆಲ್ಲ ಪ್ರಾಫಿಟ್ 50,000 70,000 80,000 ಪ್ಲಸ್ 60,000 40,000. ಸೊ ಎಲ್ಲ ಪ್ರಾಫಿಟ್ ಪ್ಲಸ್ ಮಾಡೋದ್ರಿಂದ ಎಷ್ಟು ವ್ಯಾಲ್ಯೂ ಬರುತ್ತೆ ರೀ, 3 lakh ಬರುತ್ತೆ. ಡಿವೈಡೆಡ್ ಬೈ 5 ಮಾಡಿದಾಗ ಸೊ ಅಮೌಂಟ್ ಬರುತ್ತೆ ಎಷ್ಟು, 60,000. ಇಟ್ ಈಸ್ ಎ ಎವರೇಜ್ ಪ್ರಾಫಿಟ್. ಹಾಗಾದರೆ
ಎವರೇಜ್ ಪ್ರಾಫಿಟ್ ಎಷ್ಟು ಆಯ್ತು ರೀ 60,000 ಆಯಿತು. ಓಕೆ, ಎವರೇಜ್ ಪ್ರಾಫಿಟ್ 60,000. ನೆಕ್ಸ್ಟ್ ಇನ್ನೇನು ಬೇಕು ರೀ ನೆಟ್ ಇನ್ವೆಸ್ಟ್ಮೆಂಟ್ ಬೇಕು. ಓಕೆ, ಸೊ ನೆಟ್ ಇನ್ವೆಸ್ಟ್ಮೆಂಟ್ ಆಗಬೇಕಾದ್ರೆ ಫಾರ್ಮುಲಾ ಏನೈತೆ ರೀ, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಮಾಡಬೇಕು. ಓಕೆ, ಸೊ ಹಾಗಾದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡಿರಿ ಪ್ರಾಬ್ಲಮ್ದಲ್ಲಿ 6,30,000 ಇದೆ. ಮೈನಸ್ ಏನು ಮಾಡಬೇಕು 30,000 ಮಾಡಬೇಕು. ರಿಮೈನಿಂಗ್ ಎಷ್ಟು ಉಳಿತೆ 6 lakh ಉಳಿತೆ. ಓಕೆ, ಸೊ ಇಲ್ಲಿ 6,30,000 ಮೈನಸ್ 30,000 ಮಾಡಿರಿ, ರಿಮೈನಿಂಗ್ 6 lakh ಉಳಿತೆ. ಸೊ ಇದು ಕಾಸ್ಟ್ ಆಫ್ ನೆಟ್ ಇನ್ವೆಸ್ಟ್ಮೆಂಟ್ ಅಂದಂಗೆ. ಓಕೆ, ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು ರೀ 6 lakh rupees. ಓಕೆ, ನೆಟ್ ಇನ್ವೆಸ್ಟ್ಮೆಂಟ್ 6 lakh rupees ಆಯ್ತು. ನೆಕ್ಸ್ಟ್ ಈಗ ನಮಗೆ ಏನು ಬೇಕು ರೀ, ಎವರೇಜ್ ರೇಟ್ ಆಫ್ ರಿಟರ್ನ್ ಬೇಕು. ಓಕೆ, ಸೊ ಇಲ್ಲಿ ನೋಡಿರಿ ಎವರೇಜ್ ರೇಟ್ ಆಫ್ ರಿಟರ್ನ್ ಏನೇನು ತೊಗೋತೀರಿ, ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂತ ಮಾಡಬೇಕು. ಓಕೆ, ಈ ಥರ ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಆಲ್ರೆಡಿ ನೀವು ಪ್ರಾಬ್ಲಮ್ದಾಗ ನೋಡಿದಿರಿ, ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದ್ರೆ ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ 60,000 ಬಂದು. ಓಕೆ, ಎವರೇಜ್ ಪ್ರಾಫಿಟ್ 60,000 ಇಂಟು 100 ಮಾಡಬೇಕು ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ, ಎವರೇಜ್ ಪ್ರಾಫಿಟ್ 60,000 ಇಂಟು 100 ಅನ್ಕ ಇನ್ಬಿಲ್ಟ್ ಇರುತ್ತೆ. ನೆಕ್ಸ್ಟ್ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ ನೋಡಿರಿ 6 lakh rupees ಬಂದಿದೆ. ಸೊ 60,000 ಇಂಟು 100 ಡಿವೈಡೆಡ್ ಬೈ 6 lakh ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ ರೀ 10 ಅಂತೇಳಿ ಬರುತ್ತೆ. ಸೊ ಅದಕ್ಕೆ 10% ಅಂತೇಳಿ ಕನ್ಸಿಡರ್ ಮಾಡಬೇಕು ನೀವು. ಓಕೆ, ಸೊ 100 ಇರೋದರಿಂದ 10% ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, 60,000 ಇಂಟು 100 ಡಿವೈಡೆಡ್ ಬೈ 6 lakh ಮಾಡಿದಾಗ ಸೊ 10% ಬರುತ್ತೆ. ಸೊ ಈ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಓಕೆ, ಸೊ ಇದು ಎವರೇಜ್ ರೇಟ್ ಆಫ್ ರಿಟರ್ನ್ ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. 10 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.